ಹಾಯ್ ಹೆಲೋ ನಮಸ್ಕಾರ ಎಲ್ಲ ನನ್ನ ಕನ್ನಡದ ಕಣ್ಮಣಿಗಳಿಗೆ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ಟೈಟಲು ತಮ್ಮನೆಲ್ಲ ನೋಡಿ ನಿಮಗೆಲ್ಲ ಅರ್ಥ ಆಗಿರುತ್ತೆ ನಾ ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಗುರು ಕನ್ನಡದಲ್ಲಿ ಯಾರು ಈ ವಿಷಯದ ಬಗ್ಗೆ ವಿಡಿಯೋ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಸೊ ಮಾಡ್ತಾಯಿದ್ದೀನಿ. ಹಿಂದಿಲಿ ಸುಮಾರು ಜನ ಈ ವಿಷಯದ ಬಗ್ಗೆ ವಿಡಿಯೋಸ್ಗಳು ಮಾಡಿದ್ದಾರೆ ಕೂಡ, ನೀವು ನೋಡಿರ್ತೀರಿ. ಕನ್ನಡದಲ್ಲಿ ಈ ವಿಷಯನ ತಿಳಿಸೋ ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಪೂರ್ತಿ ವಿಡಿಯೋ ನೋಡಿ. ವಿಡಿಯೋ ಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿ. ಇನ್ ಕೇಸ್ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಿಲ್ಲ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆ ತಪ್ಪನ್ನು ತಿಟ್ಕೊಂಡು ಮಸ್ತಾಗಿರೋ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ ಸ್ನೇಹಿತರೆ, ಬನ್ನಿ, ತುಂಬ ಮಾತಾಡಿದೆ. ವಿಡಿಯೋ ಕಡೆ ಹೋಗೋಣ ಬನ್ನಿ. ಇವತ್ತಿನ ವಿಡಿಯೋ ತಿಳಿಸ್ತೀನಿ ಏನೇನು ಮಾಡ್ತಾಯಿದ್ದೀನಿ ಏನೇನಿಲ್ಲ ಅಂತ. ಅಂದರೆ ನಾನು ಫಸ್ಟಿಂದ ಹೈಯೆಸ್ಟ್ ಬಿಡ್ಡಿಂಗಿಂದ ಕೆಳಗಡೆ ಹೋಗಲ್ಲ, ಲೋವೆಸ್ಟ್ ಬಿಡ್ಡಿಂಗಿಂದ ಮೇಲ್ಗಡೆ ಹೋಗ್ತೀನಿ. ಅಂದರೆ ಯಾರು ಕಡಿಮೆ ಲೋವೆಸ್ಟಿಂದ ಹೈಯೆಸ್ಟ್ ತನಕ ಹೋಗ್ತೀನಿ ಸ್ನೇಹಿತರೆ. ಹೋಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ಮೋಹಿತ್ ರಾತೆ ಅಂತ ಹೇಳಿ ಆಲ್ರೆಡಿ ನಿಮ್ಗೆ ಗೊತ್ತಿರ್ಬೋದು. ನಮ್ಗೆ RCB ಟೀಮ್ನಲ್ಲಿ ಅವ್ರು ಆಟ ಆಡ್ತಾ ಇದ್ದಾರೆ. ಅವ್ರ ಫೋಟೋ, ಅವ್ರ ಹೆಸರು ಎಲ್ಲ ಹಾಕಿದ್ದೀನಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಮೋಹಿತ್ ರಾತೆ ಅಂತ. ಇವರು 30 ಲಕ್ಷಕ್ಕೆ ನಮ್ಮ RCB ಟೀಮ್ಗೆ ಇವರು ಆಟ ಆಡೋದಕ್ಕೆ ಬಂದಿರ್ತಾರೆ. ಮೀನ್ಸ್ ಬಿಡ್ಡಿಂಗಲ್ಲಿ ಇವ್ರನ್ನ ತೊಗೊಂಡಿರ್ತಾರೆ. ನೆಕ್ಸ್ಟ್ ಪ್ಲೇಯರ್ ಯಾರು ಅಂದರೆ ಅಭಿನಂದನ್ ಸಿಂಗ್ ಅಂತ ಹೇಳಿ. ಇವರು ಸೇಮ್ ಆಲ್ಸೋ 30 ಲಕ್ಷಕ್ಕೆ ನಮ್ಮ RCB ಟೀಮ್ಗೆ ಬಿಡ್ಡಿಂಗ್ನಲ್ಲಿ ಬಂದಿರ್ತಾರೆ. ನೆಕ್ಸ್ಟ್ ಥರ್ಡ್ ಪ್ಲೇಯರ್ ನುಂಗಿ ನೆಗಡಿ ಅಂತ ಸೌತ್ ಆಫ್ರಿಕಾದವರು. ಇವರು ಕೂಡ 1 ಕೋಟಿ ರೂಪಾಯಿಗೆ ನಮ್ಮ RCB ಟೀಮ್ ಬಿಡ್ಡಿಂಗ್ನಲ್ಲಿ ತೊಗೊಂಡಿರ್ತಾರೆ. ನೆಕ್ಸ್ಟ್ ಸ್ವಸ್ತಿಕ್ ಚಿಕಾರ ಅಂತ ಹೇಳಿ. ಇವರನ್ನ 30 ಲಕ್ಷ ಆಲ್ಸೋ 30 ಲ್ಯಾಕ್ಸ್ಗೆ ನಮ್ಮ RCB ಟೀಮ್ನವರು 30 ಲಕ್ಷಕ್ಕೆ ಇವರನ್ನು ತೊಗೊಂಡಿರ್ತಾರೆ ಬಿಡ್ಡಿಂಗಲ್ಲಿ. ನೆಕ್ಸ್ಟ್ ಮೋಸ್ಟ್ ಪರ್ಸನ್ ಗಿಚ್ ದೇವದತ್ ಪಡಿಕಲ್ ಅವ್ರನ್ನ ನಮ್ಮ RCB ಟೀಮು 2 ಕೋಟಿ 2 CR 2 ಕೋಟಿಗೆ ನಮ್ಮ RCB ಟೀಮು ತೊಗೊಂಡಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಜಾಕೋಬ್ ಬೆತೆಲ್ ಅವ್ರನ್ನ ನಮ್ಮ RCB ಟೀಮು 2.6 crore 2 ಕೋಟಿ 60 ಲಕ್ಷಕ್ಕೆ ನಮ್ಮ RCB ಟೀಮು ಇವರನ್ನು ತೊಗೊಂಡಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಮನೋಜ್ ಬಾಂಡ್ಗೆ ಅಂತ ಹೇಳಿ. ಇವರನ್ನ ನಮ್ಮ RCB ಟೀಮು 30 ಲಕ್ಷಕ್ಕೆ ಬಿಡ್ಡಿಂಗಲ್ಲಿ ತೊಗೊಂಡಿದೆ ಸ್ನೇಹಿತರೆ. ನೆಕ್ಸ್ಟ್ ಬಂತು ನುವಾನ್ ತುಷಾರ್ ಅವ್ರನ್ನ ನಮ್ಮ RCB ಟೀಮು 1.6 crore 1 ಕೋಟಿ 60 ಲಕ್ಷಕ್ಕೆ ನಮ್ಮ RCB ಟೀಮ್ ತೆಗೆದುಕೊಂಡಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ರೋಮಿರೋ ಶೆಫರ್ಡ್ ಅವ್ರನ್ನ 1.5 ಕೋಟಿಗೆ ತೊಂದರೆ, ಅಂದರೆ 1 ಕೋಟಿ 50 ಲಕ್ಷಕ್ಕೆ ನಮ್ಮ RCB ಟೀಮು ಇವ್ರನ್ನ ಪರ್ಚೇಸ್ ಮಾಡಿದೆ. ನೆಕ್ಸ್ಟ್ ಟೀಮ್ ಡೇವಿಡ್ ಅವ್ರನ್ನ ನಮ್ಮ RCB ಟೀಮು 3 ಕೋಟಿಗೆ ಬಿಡ್ಡಿಂಗಲ್ಲಿ ಇವ್ರನ್ನ ಪರ್ಚೇಸ್ ಮಾಡಿರುತ್ತೆ ಟೀಮ್ ಡೇವಿಡ್ ಅವರು. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಪ್ನಿಲ್ ಸಿಂಗ್ ಅವ್ರನ್ನ ನಮ್ಮ RCB ಟೀಮು 50 ಲಕ್ಷ 1/2 crores ನಮ್ಮ RCB ಟೀಮು ಬಿಡ್ಡಿಂಗಲ್ಲಿ ಅವರನ್ನು ತೊಗೊಂಡಿರುತ್ತೆ ಸ್ನೇಹಿತರೆ, ಸ್ವಪ್ನಿಲ್ ಸಿಂಗ್ ಅವ್ರನ್ನ. ನೆಕ್ಸ್ಟ್ ಬಂದುಬಿಟ್ಟು ಭುವನೇಶ್ವರ್ ಕುಮಾರ್ ಅವರು ಎಲ್ಲ ಫುಲ್ ಹೆವಿ ಗಿರಿ ಸ್ನೇಹಿತರೆ. ಇವ್ರನ್ನ ನಮ್ಮ RCB ಟೀಮು 10.75 crore ಅಂದರೆ 10 ಕೋಟಿ 75 ಲಕ್ಷಕ್ಕೆ ನಮ್ಮ RCB ಟೀಮ್ ಇವ್ರನ್ನ ತೊಗೊಂಡಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಕುರ್ನಾಲ್ ಪಾಂಡ್ಯ ಅವ್ರನ್ನ ಆಲ್ಸೋ ಟಾಪ್ ರೇಟೆಡ್ ಕ್ರಿಕೆಟರ್ ಆಗಿರೋದ್ರಿಂದ ಇವ್ರನ್ನ 5.75 crore ಅಂದರೆ 5 ಕೋಟಿ 75 ಲಕ್ಷಕ್ಕೆ ನಮ್ಮ RCB ಟೀಮು ಇವರನ್ನು ಬಿಡ್ಡಿಂಗಲ್ಲಿ ತೊಗೊಂಡಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಸುಭಾಷ್ ಶರ್ಮಾ ಅವ್ರನ್ನ ನಮ್ಮ RCB ಟೀಮು 2.6 crore 2 ಕೋಟಿ 60 ಲಕ್ಷಕ್ಕೆ ನಮ್ಮ RCB ಟೀಮು ಇವರನ್ನು ಪರ್ಚೇಸ್ ಮಾಡಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ರಸಿಕ್ದಾರ್ ಅವ್ರನ್ನ ನಮ್ಮ RCB ಟೀಮು 6 ಕೋಟಿ 6 crores ನಮ್ಮ RCB ಟೀಮು ಇವರನ್ನ ಪರ್ಚೇಸ್ ಮಾಡಿರುತ್ತೆ ಬಿಡ್ಡಿಂಗಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಜೋಸ್ ಹ್ಯಾಸಲ್ವುಡ್ ಅವ್ರನ್ನ ನಮ್ಮ RCB ಟೀಮ್ 12.5 crore 12 ಕೋಟಿ 50 ಲಕ್ಷಕ್ಕೆ ಪರ್ಚೇಸ್ ಮಾಡಿದೆ ಸ್ನೇಹಿತರೆ, ಬಿಡ್ಡಿಂಗಲ್ಲಿ ಅವರನ್ನು ಕೊಂಡ್ಕೊಂಡಿದೆ. ನೆಕ್ಸ್ಟ್ ಬಂದುಬಿಟ್ಟು ಜಿತೇಶ್ ಶರ್ಮಾ ಅವ್ರನ್ನ ನಮ್ಮ RCB ಟೀಮ್ 11 crore 11 ಕೋಟಿ ರೂಪಾಯಿಗೆ ಕೊಂಡ್ಕೊಂಡಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂತು ಪೀಲ್ ಸಾಲ್ಟ್ ಅಂತ ಹೇಳಿ. ಇವರನ್ನ ನಮ್ಮ RCB ಟೀಮ್ 11.5 crore ಅಂದರೆ 11 ಕೋಟಿ 50 ಲಕ್ಷಕ್ಕೆ ನಮ್ಮ RCB ಟೀಮ್ ಇವರನ್ನು ಪರ್ಚೇಸ್ ಮಾಡ್ಕೊಂಡಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಲಿಯಾಮ್ ವಿಲಿಂಗ್ಸ್ಟೋನ್ ಅವ್ರನ್ನ ನಮ್ಮ RCB ಟೀಮು 8.75 crore ಅಂದರೆ 8 ಕೋಟಿ 75 ಲಕ್ಷಕ್ಕೆ ನಮ್ಮ RCB ಟೀಮ್ ಲಿಯಾಮ್ ವಿಲಿಂಗ್ಸ್ಟೋನ್ ಅವ್ರನ್ನ ಬಿಡ್ಡಿಂಗಲ್ಲಿ ಪರ್ಚೇಸ್ ಮಾಡಿರ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಟಾಪ್ ಒಳ್ಳೆ ಆಟಗಾರರಾದಂಥ ನಮ್ಮ ಯಶ್ ದಯಾಳ್ ಅವ್ರನ್ನ ನಮ್ಮ RCB ಟೀಮ್ 5 ಕೋಟಿ 5 CR 5 ಕೋಟಿಗೆ ನಮ್ಮ RCB ಟೀಮ್ ಇವರನ್ನು ಪರ್ಚೇಸ್ ಮಾಡಿರುತ್ತೆ. ಮತ್ತು ನೆಕ್ಸ್ಟ್
ಆಟಗಾರರು ಬಂದು ಟಾಪ್ 2 ಅಲ್ಲಿರೋ ಒಂಥರ ನಮ್ಮ ಆರ್ ಸಿ ಬಿಲಿ ರಜತ್ ಪಟಿದಾರ್ ಅವ್ರನ್ನ ನಮ್ಮ ಆರ್ ಸಿ ಬಿ ಟೀಮು 11 crore 11 ಕೋಟಿ ರೂಪಾಯಿಗೆ ನಮ್ಮ ಆರ್ ಸಿ ಬಿ ಟೀಮ್ ಅವರನ್ನು ಪರ್ಚೇಸ್ ಮಾಡಿರುತ್ತೆ ಬಿಡ್ಡಿಂಗಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಎಲ್ರಿಗೂ ಗೊತ್ತಿರುತ್ತೆ, ನಾ ಹೇಳೋ ಅವಶ್ಯಕತೆಯೇ ಇಲ್ಲ, ಒನ್ ಆಫ್ ದ ಮಾಜಿ ಕ್ಯಾಪ್ಟನ್ ಆದಂಥ ಆರ್ ಸಿ ಬಿ ಟೀಮ್ನ ಮಾಜಿ ಕ್ಯಾಪ್ಟನ್ ಅಂತ ಎಲ್ಲ ಒಂದು ಸೆನ್ಸೇಷನ್ ಸ್ಟಾರು, ಒಂಥರ ಕ್ರಿಕೆಟ್ ಒಂಥರ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಬಿಟ್ಟರೆ ನೆಕ್ಸ್ಟ್ ನಮ್ಮ ಕ್ರಿಕೆಟ್ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹೆಸರು ಮಾಡಿದಂಥ ನಿಮ್ಮೆಲ್ಲ ನೆಚ್ಚಿನ ಆಟಗಾರರಂಥ ವಿರಾಟ್ ಕೊಹ್ಲಿ ಅವರು ಹೈಯೆಸ್ಟ್ ಬಿಡ್ಡಿಂಗಲ್ಲಿ ಸೇಲ್ ಆದವರು, ಪ್ರತಿ ವರ್ಷ ಹೈಯೆಸ್ಟ್ ಬಿಡ್ಡಿಂಗಲ್ಲೇ ಸೇಲ್ ಆಗುವಂಥವ್ರು ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ ಈ ವರ್ಷ 21 crores ನಮ್ಮ ವಿರಾಟ್ ಕೊಹ್ಲಿ ಅವರನ್ನು ನಮ್ಮ ಆರ್ ಸಿ ಬಿ ಟೀಮು ಬಿಡ್ಡಿಂಗಲ್ಲಿ ತೆಗೆದುಕೊಂಡಿದೆ ಸ್ನೇಹಿತರೆ. 21 ಕೋಟಿಗೆ ನಮ್ಮ ವಿರಾಟ್ ಕೊಹ್ಲಿ ಅವ್ರನ್ನ ತೆಗೆದುಕೊಂಡಿದೆ. ನೋಡಿ ಸ್ನೇಹಿತರೆ, ಮಾಹಿತಿಲಿ ಏನಾದರೂ ತಪ್ಪಾಗಿ ತಿಳಿಸಿದರೆ, ಏನು ತಪ್ಪಾಗಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ನನಗೆ ತಿಳಿಸಿ. ನನಗೆ ಗೊತ್ತಿರೋಷ್ಟು ಮಾಹಿತಿನ ನಿಮಗೆ ತಿಳಿಸಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ. ನನ್ನ ಕೈಯಿಂದ ಆಗಿರುವಷ್ಟು ಮಸ್ತಾಗಿ ವಿಡಿಯೋನ ಮಾಡಿದ್ದೀನಿ. ತುಂಬ ಸ್ಪೀಡಾಗಿ ಮಾತಾಡಿದ್ದೀನಿ, ಯಾಕಂದರೆ ಬೇಗ ನಿಮಗೆ ಇನ್ಫಾರ್ಮೇಷನ್ ತಿಳಿಸೋಗೋಸ್ಕರ. ವಿಡಿಯೋ ಲಾಂಗ್ ಆದರೆ ನನಗೆ ಇನ್ನೂ ಒಳ್ಳೆಯದು, ಬಟ್ ಸುಮ್ಮನೆ ಟೈಮು ವೇಸ್ಟ್ ಆಗಬಾರ್ದು ಅಂತ ಸ್ವಲ್ಪ ಸ್ಪೀಡಾಗಿ ಮಾತಾಡಿ ಬೇಗ ತಿಳಿಸಿದ್ದೀನಿ. ಬೇಕಾದರೆ ನೀವು ವಿಡಿಯೋನ ಸ್ಲೋ ಆಗಿ ನೋಡಿ, ಆರಾಮಾಗಿ ನೋಡಿ. ವಿಡಿಯೋದಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ ನಮ್ಮ ಆರ್ ಸಿ ಬಿ ಟೀಮಲ್ಲಿರೋ ಎಲ್ಲ ಪ್ಲೇಯರ್ಸ್ಗಳನ್ನ ಲಿಸ್ಟ್ನ, ಎಲ್ಲ ಪ್ಲೇಯರ್ಸ್ಗಳದ್ದು ಫೋಟೋಸು, ಅವ್ರ ಹೆಸರು ಏನಂತ ಹೇಳಿ ಅವ್ರ ಫೋಟೋ ಮೇಲೆ ಕೂಡ ಹಾಕಿದ್ದೀನಿ. ಮತ್ತು ಅವ್ರ ಪ್ಲೇಯರ್ಸು ಎಷ್ಟೆಷ್ಟಕ್ಕೆ ನಮ್ಮ ಆರ್ ಸಿ ಬಿ ಟೀಮ್ಗೆ ಬಿಡ್ಡಿಂಗಲ್ಲಿ ನಮ್ಮ ಆರ್ ಸಿ ಬಿ ಟೀಮ್ ಇದೆ, ಅದನ್ನು ಆರ್ ಸಿ ಬಿ ಟೀಮು ಅವ್ರು ಎಷ್ಟೆಷ್ಟು ಕೋಟಿಗೆ ಎಷ್ಟೆಷ್ಟು ಲಕ್ಷಕ್ಕೆ ತೊಗೊಂಡಿದ್ದಾರೆ ಅಂತ ಕೂಡ ತಿಳಿಸಿದ್ದೀನಿ. ಇದೇ ಇವತ್ತಿನ ವಿಡಿಯೋ ಆಗಿರುತ್ತೆ. ವಿಡಿಯೋ ಚೂರಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಹೇಳಿದ್ದೀನಲ್ಲ ಗುರು, ಡಿಸ್ಲೈಕ್ ಮಾಡಿ, ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಆರ್ ಸಿ ಬಿ.